ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು 4:45 ಆಗಿದೆ. ಇವತ್ತು ಏನು ಮಾಡ್ತಾ ಇರೋದು ಅಂತಂದರೆ ಹೊಸ ರೆಸಿಪಿ ಟ್ರೈ ಮಾಡ್ತಾ ಇದ್ದೀವಿ. ನೂಡಲ್ಸ್ ಮಾಡ್ತಾ ಇದ್ದೀವಿ. ನಮಗೆ ಹೊಸ ರೆಸಿಪಿ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಮನೆಯಲ್ಲಿ. ಸೊ ಹೆಂಗೆ ಬರುತ್ತೆ ಏನು ಅಂತ ನೋಡೋಣ ಬನ್ನಿ. ಇವಾಗ ಎಲ್ಲ ತೊಗೊಬಂದಾಗಿದೆ ಐಟಮ್ಸ್ ಎಲ್ಲ. ಮಕ್ಕಳೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ತಾವಳೆ. ನೋಡೋಣ ಇವಳೆಲ್ಲ ಇವಾಗೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ. ಇವಳು ನೋಡಿ ಗೈಸ್, ಇವಳು ವ್ಲಾಗ್ ಮಾಡ್ತಾಯಿದ್ದೀರಿ ಅಂತ ಒಳಗಡೆ ಹೋಗಿ ಹೊಸ್ಕೋತಾವಳು. ಇವಳು ಭಾರಿ ಸುಂದರಿ. ಇವಳು ಎಲ್ಲ ವ್ಲಾಗಲ್ಲೂ ತೋರಿಸ್ಬಿಡ್ತೀವಿ. ಇಲ್ಲಿ ನೋಡಿ, ಹಾಯ್ ಏನೋ ನಮ್ಮ ಚಾನಲ್ಗೆ ಹಾಯ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ನಾನು ಹೇಳು ಬೇಗ. ಗೈಸ್ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಈ ಥರ ಬಾಣಲಿಲಿ ನೀರು ಇಟ್ಕೊಂಡು ಇದು ಒಂಚೂರು ಬಿಸಿ ಆದಮೇಲೆ ನೂಡಲ್ಸನ್ನ ಅದರೊಳಗಡೆ ಹಾಕಿ ಫಸ್ಟು ನೂಡಲ್ಸ್ನ ಬೇಯಿಸ್ಕೊಳ್ಬೇಕು. ಆಮೇಲೆ ಏನು ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನೀರು ಕಾಯಿಲಿ. ಅಲ್ಲಿವರೆಗೂ ಎಲ್ಲರೂ ಏನು ಮಾಡ್ತಾರೆ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇವಳು ಮನೆಯೆಲ್ಲ ಇಷ್ಟು ಗಲೀಜಾಗಿದ್ರು ಇವಳಿಗಂತೂ ಏನೂ ಇರಲ್ಲ. ಅದನ್ನ ನೋಡಬೇಕು, ಎತ್ತಿಕ್ಬೇಕು, ಮಾಡಬೇಕು ಅನ್ನೋದೆಲ್ಲ ಏನೂ ಇರಲ್ಲ. ಇವನ್ನ ರೆಡಿ ಮಾಡ್ಕೊಂಡು ಆಟ ಆಡಿಸ್ಕೊಂಡು ಕೂತ್ಕೊಂಡ್ರೆ ಕೂತ್ಕೋತಾಳೆ ಅಷ್ಟೇ. ಇವನು ಇಟೋಪೇತ ಇವನು ನಮ್ಮ ಅತ್ತೆ ಮಗ. ಇವಳವಳಲ್ಲ ಪಲ್ಲವಿ ಅವರ ಅಣ್ಣ. ಇವನು ಫಸ್ಟ್ ವಿಡಿಯೋದಲ್ಲಿ ಬರ್ತಾವನೆ ನೋಡ. ಇವತ್ತು ಏನು ಬ್ಲಾಗ್ ಗೊತ್ತೇನಾ? ಬ್ಲರ್ ಆಗ್ಬಿಟ್ಟಲ್ಲ. ಹಾಂ, ಏನು ವಿಡಿಯೋ ಗೊತ್ತಾ? ಇವತ್ತು ನೂಡಲ್ಸ್ ಮಾಡ್ತಾಯಿದ್ದೀನಿ ನಾನು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫಸ್ಟ್ ಟೈಮ್ ಮನೇಲಿ ನಿಜ. ಅದಕ್ಕೆ ಹೋಗಿದ್ದೀನಿ ಹತ್ರ ಕ್ಯಾಪ್ಸಿಕಮ್ ತರಿಸಿದ್ದು. ನಾವು ಹುಷಾರಾಗಿರ್ಬೇಕು, ನಾವು ತಿನ್ನೋರು. ಏನಾಗಾರೆ ಇಷ್ಟು ದಿವಸ ತಿಂದೇ ಇಲ್ಲ. ನೋಡ ಇವ್ರು ಹೆಂಗಾಡ್ತಾನೆ. ಗೈಸ್ ಇವ್ರಿಗೆಲ್ಲ ನಾನು ಮಾಡೋ ನೂಡಲ್ಸ್ ಕೊಟ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ ಗೈಸ್. ಇವಾಗ ನಾವು ನೂಡಲ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ. ಹೇಳು. ಪಾಪಗೆ ಜ್ಯೂಸ್ ಮಾಡೋಕ್ಕೆ ಇದೇನಿದು ಬಾದಾಮಿ ಹಾಕ್ತಾಯಿದ್ದಾರೆ ಮಿಕ್ಸಿಗೆ ರುಬ್ಕೊಳ್ಳೋಕ್ಕೆ ಕೀರ್ತೋಕ. ನೆಕ್ಸ್ಟ್ ಏನು ಮಾಡ್ತಾ ಆಮೇಲೆ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಮತ್ತು ಇನ್ನೊಂದು ಸ್ವಲ್ಪ. ಅದು ಬಿಡಿಸಿರೋದು, ಇದು ಬಿಡಿಸ್ತಾ ಇರೋದು. ಅವನೊಬ್ಬನಿಗೆ ಅಲ್ಲ, ನಾವೆಲ್ಲರೂ ಕುಡಿತೀವಿ. ಅವನ ನೆಪದಲ್ಲಿ ನಾವೆಲ್ಲರೂ ಕುಡಿತೀವಿ. ಅವನ ಹೆಸರು ಹೇಳೋದಷ್ಟೇ, ಕುಡಿಯೋದೆಲ್ಲ ನಮ್ಮ ಪಲ್ಲುನೇ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಹೇ ಇಲ್ಲ, ಹಂಗೇನಿಲ್ಲ. ಕುಡಿಸ್ತೀನಿ ಅಂದ್ಬಿಟ್ಟು ಇವಳೆ ಕುಡಿಯೋದು. ಆ ಥರ ಇಲ್ಲ. ನಾನು ಸರಿನೇ ತಿನ್ನಲ್ಲ ಹೇಳ್ಬೇಕು. ನನಗೆ ಇಷ್ಟನೇ ಇಲ್ಲ ಸರಿ. ಅದಾದಮೇಲೆ 1 ಸ್ಪೂನ್ ಆಗೋಷ್ಟು ಹನಿ ಹಾಕ್ಬೇಕು. ಅಂದರೆ ಪಾಪ ತಿಂತಾನಲ್ವ, ಕುಡಿತಾನೆ ಅಲ್ವಾ, ಆಗ್ತೈತೆ. ನಾವು ಹನಿನ ಸ್ವಲ್ಪ ಹಾಕ್ತೀವಿ. ಅದು ಬರ್ತಾಯಿಲ್ಲ. ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಇದಕ್ಕೆ ಹಾಲು ಹಾಕ್ಬಿಟ್ಟು ರುಬ್ಬೋದು. ಗೈಸ್ ಇವಾಗ ಈ ಥರ ಒಂದು ಬಾಣಲೆ ಇಟ್ಬಿಟ್ಟು ಅದು ಕಾಯ್ದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಬರ್ತಾ ಇದೆ. ಸ್ವಲ್ಪ ಕಡಿಮೆ ಮಾಡಿ ಊರಿನ. ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಎಲ್ಲ ಹಾಕೋಬೇಕು. ಈ ಥರ ಆಗಬೇಕು ಗೈಸ್ ನೂಡಲ್ಸ್. ಬೆಂದಾದ್ಮೇಲೆ ನೋಡಿ ಗೈ, ಈ ಥರ ಸಪ್ರೇಟಾಗಿ ಎತ್ತಿಕೊಂಡು ಇದಕ್ಕೆ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಇದು ಕಲರ್ ಕ್ಯಾಪ್ಸಿಕಮ್ ತೊಗೋಬೇಕು. ಆದರೆ ನಮ್ಮ ಹತ್ರ ಒಂದೇ ಇರೋದು ಅಂದ್ಬಿಟ್ಟಿದೆ, ಹಾಕ್ತಾಯಿದ್ದೀವಿ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಆಮೇಲೆ ಚಿಲ್ಲಿ ಪುಡಿ. ಎಣ್ಣೆ ಕಾಯ್ದ ಮೇಲೆ ಈರುಳ್ಳಿ ಹಾಕ್ಬೇಕು. ಇದು ನಮ್ಮ ಮನೇಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಎಷ್ಟೊಂದು ದಿನದಿಂದ ಅನ್ಕೋತಿದ್ವಿ ಮಾಡೋಣ ಅಂತ. ಆದರೆ ನಮ್ಮ ಮನೇಲಿ ನಮ್ಮ ಅಕ್ಕ ಅವಳಲ್ಲ, ಅವಳು
ಇವಳೊಬ್ಳೆ ಸೋಂಬೇರಿ. ಇವಾಗ ಹೇಳಿರ್ತಾಳೆ ಗೈಸ್ ಏನಾದ್ರು ಮಾಡೋಣ ನಾಳೆ ಹೊಸ ರೆಸಿಪಿ ಅದು ಇದು ಅಂತ. ನಾಳೆ ಬೆಳಗ್ಗೆ ಹೇಳಿದ್ರೆ ಬಿಡು ಇನ್ನು ನಾಳೆ ಮಾಡೋಣ, ಅವಾಗ ಮಾಡೋಣ, ಇವಾಗ ಮಾಡೋಣ ಅಂತ ಹೇಳಿರ್ತಾಳೆ. ಅದಕ್ಕೆ ಏನು ಮಾಡಿರಲ್ಲ. ಇವಾಗ ವೆದರ್ ಸ್ವಲ್ಪ ಚೆನ್ನಾಗಿದೆ, ಮಳೆ ಬರ್ತೈತೆ ಆಚೆ, ಅದಕ್ಕೆ ಏನಾದ್ರು ತಿನ್ನಬೇಕು ಅಂತ ಅನಿಸ್ತು. ಅದಕ್ಕೆ ಇವಾಗ ನೂಡಲ್ಸ್ ಮಾಡ್ತಾಯಿದ್ದೀವಿ ಗೈಸ್. ಎಷ್ಟೊಂದು ದಿವಸದಿಂದ ಅನ್ಕೋತಿದ್ವಿ ಮಾಡೋಣ ಅಂತ ಅಂದ್ಬಿಟ್ಟು ಆಗಿರಲಿಲ್ಲ. ಫಸ್ಟು ತಿಂದಿದ್ದೀವಿ, ಆಚೆ ಎಲ್ಲ ತಿಂದಿದ್ದೀವಿ, ಅಂದರೆ ಮನೇಲಿ ಟ್ರೈ ಮಾಡ್ತಾ ಇರೋದು ಫಸ್ಟ್ ಟೈಮು. ನೋಡೋಣ ಎಲ್ರಿಗೂ ಕೊಟ್ಬಿಟ್ಟು ಟೇಸ್ಟ್ ಹೆಂಗಿರುತ್ತೆ ಫೈನಲ್ ಆಗಿ ಅಂತ ನೋಡೋಣ. ಈರುಳ್ಳಿ ಸ್ವಲ್ಪ ಲೈಟಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಕ್ಯಾಪ್ಸಿಕಮ್ ಅಲ್ಲ ಇದಾಕ್ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಇದೇಂತ ಹಾಕೋದು ಅಂತಂದರೆ ಪ್ರತಿಯೊಂದು ಅಡುಗೆಗೂ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಏನಕ್ಕೆ ಅಂತಂದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಆದರೆ ನಮ್ಮ ಮನೇಲೆಲ್ಲ ಹಸಿದು ಹಂಗೆ ಹಾಕ್ತಾರೆ ಶುಂಠಿ ಬೆಳ್ಳುಳ್ಳಿ. ಅದೇ ನಾನು ಹಂಗೆ ಹಾಕಲ್ಲ, ಅದು ಬಾಯಿ ಸಿಕ್ಕರೆ ಚೆನ್ನಾಗಿರಲ್ಲ ಅಂತ. ಅದು ಪೇಸ್ಟ್ ಹಾಕ್ತಾರೆ ಚೆನ್ನಾಗಿರುತ್ತೆ. ಇನ್ನು ಅಂಗಡಿ ತರೋದಕ್ಕಿಂತ ಮನೆಯಲ್ಲಿ ನಾವೇ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳು ಇಂಗ್ಲೀಷ್ ಕೇಳಿ ಗೈಸ್. ಇದನ್ನು ಫುಲ್ ಹಾಕ್ಕೊಂಡು ಇದು ಇವಾಗ ಹಸಿ ಸ್ಮೆಲ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ತರಕಾರಿ ಎಲ್ಲ ಬೇಯಿಸ್ಬಿಟ್ಟು ಒಬ್ಬೊಬ್ಬರು ಹಾಕೋರು ಹಾಕ್ತಾರೆ, ಇಲ್ಲ ಅಂದರೆ ಹಿಂಗೂ ಹಾಕ್ತಾರೆ ಗೈಸ್. ಬೇಯಿಸ್ಬಿಟ್ಟು ಇವಾಗ ಹಾಕೋಕ್ಕೆಲ್ಲ ಟೈಮ್ ಇಲ್ಲ. ಇವರೆಲ್ಲ ಬೇಗ ಕೊಡು ಅಂತ ಇದ್ರಲ್ಲ, ಅದಕ್ಕೇ ಒಟ್ಟಿಗೆ ಇದರಲ್ಲೇ ಹಾಕ್ಬಿಟ್ಟು ಬೇಯಿಸ್ಬಿಡೋದು. ಇನ್ನೊಂದು ಏನಂದರೆ ಇಲ್ಲಿ ತೋರಿಸೆ ಇನ್ನೊಂದೇನಂದರೆ ನಾಳೆ ಅಂತೂ ಒಳ್ಳೆ ಕಂಟೆಂಟ್ ಇದೆ ಗೈಸ್. ಏನು ಅಂತಂದರೆ ನಾಳೆ ಪಲ್ಲೆ ಮೇಡಮ್ ಅವ್ರದ್ದು ರಿಸಲ್ಟ್ ಅಂತೆ ಗೈಸ್, ಮಾರ್ಕ್ಸ್ ಕಾರ್ಡ್ ಕೊಡ್ತಾರಂತೆ. ನೋಡೋಣ, ನಾಳೆ ಮಾತ್ರ ಮಿಸ್ ಮಾಡಿಬಿಡಿ ಗೈಸ್. ನೋಡಿ ನಾಳೆ ಅದು ವ್ಲಾಗ್ ಮಾಡ್ತೀನಿ. ಅತ್ತೆ ನಮ್ಮ ಮಾಮ ಹೆಂಗೆ ಬೈತಾರೆ ಅವಳಿಗೆ. ಫಸ್ಟ್ ಟೈಮ್ ಮಾರ್ಕ್ಸಲ್ಲಿ ಹೇಳ್ಬಿಟ್ಟವಳೆ, ನಮ್ಗೆ ಹೇಳೋಳೆ. ಆದರೆ ಹೇಳಿದ್ಯಾ ಅತ್ತೆ ಮಾಮಂಗೆ? ಅಮ್ಮಂಗೆ ಹೇಳಿದ್ದೀನಿ, ಅಪ್ಪಂಗೆ ಹೇಳೋಳಂತೆ. ನೋಡೋಣ ಹೆಂಗಿರುತ್ತೆ, ಎಷ್ಟು ತೆಗ್ದವಳಂತ. ನಮ್ಮ ಮನೇಲಿ ಪಾಪು ಅವನಲ್ಲ, ಸ್ಕೂಲ್ ಮುಗಿದ ತಕ್ಷಣ ಇಲ್ಲಿ ಬಂದ್ಬಿಡೋದು, ಸಾಯಂಕಾಲದವರೆಗೂ ಇಲ್ಲಿದ್ದು ಸಾಯಂಕಾಲ ಹೋಗೋದು ಅವ್ರ ಮನೆಗೆ. ಹಂಗೇನಿಲ್ಲ, ಸುಮ್ಮನೆ ನಾನೇನು ಪಾಪನ ಆಟ ಆಡ್ತಿದ್ದೆ, ಒಂದು 5 ನಿಮಿಷ ಬರ್ತೀನಿ, ಆಟ ಆಡ್ತೀನಿ, ಹೋಗ್ತೀನಿ. ನಾಳೆ ರಜೆ ಐತೆ ಅಂದ್ಬಿಟ್ಟು ಬಂದಿರೋದು ಅಷ್ಟೇ. ನೋಡೋಣ ಗೈಸ್, ನಾಳೆ ವ್ಲಾಗಿಗೆ ಎಲ್ಲರೂ ವೆಯ್ಟ್ ಮಾಡ್ತಾರೆ. ಮತ್ತು ಈ ದಿನ ಎಂದಕ್ಕೆ ವ್ಲಾಗ್ ಮಾಡಲ್ಲ ಅಂದರೆ ಗೈಸ್ ಏನಿಲ್ಲ, ಬೆಳಗ್ಗೆ 10 ಗಂಟೆಗೆ ಎದ್ದೇಳ್ತೀನಿ, ನಾಷ್ಟ ಮಾಡ್ತೀನಿ, ಮಲ್ಕೋತೀನಿ. ಮತ್ತೆ ಮಧ್ಯಾಹ್ನ ಊಟ ಮಾಡ್ತೀನಿ, ಮಲ್ಕೋತೀನಿ. ನೈಟ್ ಎದ್ದೇಳ್ತೀನಿ, ಅಡುಗೆ ಮಾಡ್ತೀನಿ, ಮಲ್ಕೋತೀನಿ. ಇಲ್ಲೇನು ಕಂಟೆಂಟೇ ಇರಲ್ಲ ಗೈಸ್. ಇಲ್ಲ ನಮ್ಮವ್ರ ಮನೆಗೆ ಬಂದರೆ ಎಲ್ಲರೂ ಇರ್ತಾರೆ, ಎಲ್ಲಾದರೂ ಒಂದೊಂದು ಕಂಟೆಂಟ್ ಸಿಗುತ್ತೆ, ಚಾಲೆಂಜ್ ವಿಡಿಯೋ ಮಾಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ತೀನಿ. ಅಲ್ಲಿದ್ದಾಗ ಮಿನಿ ವ್ಲಾಗು ಮಾಡ್ಬೋದು, ಗೆಟ್ ರೆಡಿ ವಿತ್ ಮೀನು ಮಾಡ್ಬೋದು. ಆದರೆ ನಾನೇ ಸ್ವಲ್ಪ ಸೋಂಬೇರಿಯಾಗಿ ಮಾಡ್ತಾಯಿಲ್ಲ. ಇನ್ಮೇಲಿಂದ ಅಂದ್ಕೊಂಡಿದ್ದೀನಿ ಡೈಲಿ ವ್ಲಾಗ್ ಮಾಡೋಣ ಅಂತ. ಮಿನಿ ವ್ಲಾಗ್ ಆದರೂ ಮಾಡ್ತೀನಿ, ಇಲ್ಲ ಡೈಲಿ ವ್ಲಾಗ್ ಆದರೂ ಮಾಡ್ತೀನಿ. ನೋಡಿ, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೆಂಗೆ ಅನಿಸ್ತು ನಿಮಗೆ ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿರೋದು ನೋಡಿ, ನಿಮಗೆಲ್ಲ ಹೆಂಗೆ ಅನಿಸುತ್ತೆ, ಮುಂದೆ ಯಾವ ಥರ ಕಂಟೆಂಟ್ ಬೇಕು ಅಂತ ಅದನ್ನು ಮಾಡಿ ಕಮೆಂಟ್ ಮಾಡಿ, ಅದನ್ನು ಮಾಡ್ತೀನಿ ಗೈಸ್. ಓಕೆ, ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಇದೆಲ್ಲ ಫಸ್ಟು ಫ್ರೈ ಆಗಲಿ. ಆವಾಗಲೇ ಮಾಡಿದ್ದು ಜ್ಯೂಸ್ನ ಇವಾಗ ಇವನಿಗೆ ಕುಡಿಸ್ತಾ ಇದ್ದೀವಿ. ತಗೋ, ಅವನು ಅದನ್ನ ಕುಡಿತಾ ಇರಲಿ. ಅಷ್ಟರಲ್ಲಿ ನಾವು ನೂಡಲ್ಸ್ ಮಾಡೋಣ ಗೈಸ್. ಬನ್ನಿ, ಅದು ಇನ್ನೂ ಬೇಯಬೇಕಿತ್ತಲ್ಲ, ಅದು ಬೇಯಲಿ, ಅದನ್ನು ತೋರಿಸ್ತೀನಿ ಹೆಂಗಿದೆ ಅಂತ ಗೈಸ್. ಇವಾಗ ಇದೆಲ್ಲ ಫ್ರೈ ಆಗಿದೆ ಎಣ್ಣೆಲಿ. ಇದಾದಮೇಲೆ ಇದಕ್ಕೆ 1 ಸ್ಪೂನ್ ಕೆಚಪ್ ಹಾಕೋತಾ ಇದ್ದೀನಿ, ಸಾಕು ಕೆಚಪ್ಪು. ಅದಾದಮೇಲೆ 1 ಸ್ಪೂನ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ಸ್ವಲ್ಪ ಇಲ್ಲ ಮನೇಲಿ ಖಾರ ತಿನ್ನೋದು ಜಾಸ್ತಿ, ಅದಕ್ಕೆ ಇದನ್ನು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ, ಸಾಕು. ಇದೊಂದು ಸ್ಪೂನ್ ಹಾಕ್ಬಿಟ್ಟು ಆಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗಲೇ ಸಾಲ್ಟ್ ಹಾಕೋಬೇಕು. ಯಾಕೆ ಅಂದರೆ ಈ ತರಕಾರಿಗೆಲ್ಲ ಕರೆಕ್ಟಾಗಿ ಸಾಲ್ಟ್ ಹಿಡಿದ್ರೆ ಆಮೇಲೆ ನಾವು ನೂಡಲ್ಸ್ ಹಾಕ್ತೀವಲ್ಲ ಅವಾಗ ಅದಕ್ಕೆಲ್ಲ ಸಾಲ್ಟ್ ಹಾಕಿದ್ರೆ ನೀವು ಬ್ಲಾಗಲ್ಲಿ ಹಾಕಿದ್ರು. ನಾನು ಸ್ವಲ್ಪ ಹಾಕ್ಕೊಡ್ಲಿ, ಬೇಕಾದರೆ ಮೇಲೆ ಹಾಕ್ಕೋಬೋದು.
ಈ ಅಡುಗೆ ಮಾಡ್ಬೇಕಂದ್ರೆ ಏನು ಗೊತ್ತಾಗುತ್ತೆ, ಎಲ್ಲ ಅಡುಗೆ ಆದಮೇಲೆ ಲಾಸ್ಟಲ್ಲಿ ಸಾಲ್ಟ್ ಹಾಕೋದು ಅಂದರೆ ಕರೆಕ್ಟಾಗಿ ಅಳತೆ ಗೊತ್ತಾಗುತ್ತೆ. ಈ ಥರ ಬದ್ದಲ್ಲಿ ಹಾಕಬೇಕು ಅಂದರೆ ನಮ್ಗೆ ಗೊತ್ತಾಗಲ್ಲ ಗೈಸ್. ಅದಕ್ಕೆ ಫಸ್ಟ್ ಎಷ್ಟಿರುತ್ತೆ ಅಷ್ಟಕ್ಕೆ ಹಾಕ್ಕೊಂಡು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಹಾಕಲ್ಲ ಖಾರ ಆದರೆ ಒಂಚೂರು ಹಾಕು. ಇದಾದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು ಗೈಸ್ ಇದಾಕಿ ಒಂದು 30 ಸೆಕೆಂಡ್ಸ್ ಇದನ್ನ ಫ್ರೈ ಮಾಡಿ. ಇವಾಗ ಏನು ಬರಲ್ಲ. ಈ ನಮ್ಮ ಅಕ್ಕನಿಗೆ ಕ್ಲೀನಾಗಿ ವ್ಲಾಗ್ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಗೈಸ್. ಫೋನ್ ಒಂದ್ಸತಿ ಅಡ್ಡಡ್ಡ ಹಿಡ್ಕೊಂಡಿರ್ತಾಳೆ, ಇನ್ನೊಂದ್ಸತಿ ಉದ್ದ ಹಿಡ್ಕೊಂಡಿರ್ತಾಳೆ. ಕೇಳಿದ್ರೆ ರೊಟೇಟ್ ಮಾಡ್ಕೊ ಅಂತ ಅಂತಾಳೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಈಗ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ರಿಗೂ ಹಾಕೊಡೋಣ, ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ ಗೈಸ್. ನೋಡೋಣ ಗೈಸ್. ಈಗ ಏನಾದ್ರು ಒಂದು ಅಡುಗೆ ಮಾಡಿಕೊಟ್ರೆ ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ರಿವ್ಯೂ ಚೆನ್ನಾಗಿ ಕೊಡೋರಿದ್ರೆ ದಿನ ಮಾಡ್ಬೋದು, ವೆರೈಟಿ ಮಾಡಿಕೊಡ್ಬೋದು. ಇವ್ರು ಮಾಡ್ಕೊಡ್ತೀನಿ ಅಂದರೂ ತಿನ್ನೋಕೆ ಕಷ್ಟ ಅಂತ ಅಂತಾರೆ. ಇವ್ರ ಹತ್ರ ಇನ್ನೇನು ಮಾಡ್ಕೊಂಡು ಸಾಣ ಗೈಸ್. ಅದಕ್ಕೆ ಈ ಥರ ಅಪರೂಪಕ್ಕೆ ಯಾವಾಗಾದರೂ ಒಂದ್ಸತಿ ಬಂಡ್ರೋ ಅಂತ ಬ್ಲಾಗು ಕರೆದಾಗ ಬರ್ತಾರೆ, ಆವಾಗ ಮಾಡಬೇಕು ಅಷ್ಟೇ. ಇವಾಗ ಇದು ಮಾಡಿಬಿಟ್ಟು ಕೊಡೋಣ, ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ. ಫೈನಲಿ ನೂಡಲ್ಸ್ ಮಾಡಾಗಿದೆ. ಇವಾಗ ತಿನ್ಬಿಟ್ಟು ಟೇಸ್ಟ್ ಹೇಳ್ತಾರೆ. ತಿನ್ನೆ, ನಿಜ ಹೇಳಬೇಕು. ಹೆಂಗಿದೆ ಟೇಸ್ಟ್? ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತಾ? ಒಬ್ಬರಾಯ್ತು. ಇವಳು ತಿಂತವಳಿರಿ ಗೈಸ್. ಇದಕ್ಕೆ ಚಿಲ್ಲಿ ಸಾಸ್ ಹಾಕೊಂಡು ತಿಂತವಳು ಇವಳು. ಸಾಲ್ಟ್ ಕಡಿಮೆನಾ? ಸ್ವಲ್ಪ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ. ಚೆನ್ನಾಗೈತೆ ಸಾಲ್ಟು? ಒಂಚೂರು. ಓಕೆ ಗೈಸ್, ಇವಾಗ ನಾನು ತಿಂತೀನಿ. ನಾನು ತಿನ್ಬಿಟ್ರೆ ಇವಾಗ ಹೇಳ್ತೀನಿ ಗೈಸ್. ಚೆನ್ನಾಗಿದೆ, ಸ್ವಲ್ಪ ಸಾಲ್ಟ್ ಇರಬೇಕಿತ್ತು ಅಷ್ಟೇ. ಉಟ್ಬಿಟ್ಟು ಕರೆಕ್ಟಾಗಿದೆ. ಖಾರ ಎಲ್ಲ ಕರೆಕ್ಟಾಗೈತಲ್ವೇನೆ? ಚೆನ್ನಾಗಿತ್ತಾ? ಇದೀಗ ಅಷ್ಟು ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ನನ್ನ ತಮ್ಮ ಟೇಸ್ಟ್ ತಿನ್ಬಿಟ್ಟು ರಿವ್ಯೂ ಹೇಳ್ತಾವನೆ. ಗೊತ್ತಿತ್ತು? ಚೆನ್ನಾಗಿದೆ ನಿಜ. ಸಾಲ್ಟ್ ಸ್ವಲ್ಪ ಕಡಿಮೆ ತಾನೆ? ಖಾರ ಕರೆಕ್ಟಾಗೈತೆ ತಾನೆ? ನಿನ್ನ ಮನ್ಸು ಮುಟ್ಕೊಂಡು ಹೇಳ್ಬಿಡೋರು. ಎಷ್ಟು ದಿನ ಮಾಡ್ಕೊಟ್ಟಿದ್ದೀನಿ. ಸರಿ, ಇನ್ಮೇಲೆ ಏನು ಬೇಕು ಹೇಳೋ ಮಾಡ್ಕೊಡ್ತೀನಿ. ನಿಜ ಮಾಡ್ಕೊಡ್ತೀನಿ. ಚೆನ್ನಾಗೈತೆ ಅಂತ ಹೇಳಿದ್ನಲ್ಲ ಗೈಸ್, ಅಷ್ಟೇ ಸಾಕು. ನಾಳೆನೂ ನೋಡೋಣ. ನಾಳೆನೇ ಯಾವ್ದಾದ್ರು ರೆಸಿಪಿ ಟ್ರೈ ಮಾಡಂಗಿದ್ರೆ ಮಾಡೋಣ. ಇಲ್ಲ ಅಂತಂದ್ರೆ ನಾಳೆ ಯಾವ್ದಾದ್ರು ಚಾಲೆಂಜ್ ಇವತ್ತು ಯಾವ್ದಾದ್ರು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ವಿ. ಆದರೆ ಇವನು ಇರಲಿಲ್ಲ. ಕಾಲೇಜ್ಗೆ ಹೋಗ್ಬಿಟ್ಟು ಇವಾಗ ಬಂದು ಇವಳು ಸ್ಕೂಲ್ಗೆ ಹೋಗ್ಬಿಟ್ಟು ಇವಾಗ ಬಂದು ನಮ್ಮಮ್ಮ ಇಲ್ಲ, ಯಾರೂ ಇಲ್ಲ. ಇದ್ದಿದ್ದು ನಾನು ನಮ್ಮ ಮಕ್ಕಳು ಇಬ್ಬರೇ, ಅದಕ್ಕೆ ಮಾಡಿಲ್ಲ. ನಾಳೆ ಸ್ಯಾಟರ್ಡೆ ಅಲ್ವಾ, ಕಾಲೇಜಿಂದ ಇವನು ಬೇಗ ಬರ್ತಾನೆ, ಎಲ್ಲರೂ ಬೇಗ ಬರ್ತಾರೆ. ನಾಳೆ ಒಂದು ಚಾಲೆಂಜ್ ವಿಡಿಯೋ ಮಾಡ್ತೀವಿ. ಮಹಾನ್ ಭಾವ ಇವನ ಹೆಸರು ನಿತಿನ್ ಅಂತ. ನನ್ನ ತಮ್ಮ ಇವನು ನಿತಿನ್ ಗೌಡ ವಿಆರ್ ಅಂತ. ಇವ್ನು ಇವಾಗ ಬಂದ. ಇವನಿಗೂ ನೂಡಲ್ಸ್ ಹಾಕೊಟ್ಟಿದ್ದೀನಿ. ಟೇಸ್ಟ್ ಹೆಂಗೈತೋ? ಚೆನ್ನಾಗಿಲ್ಲ. ನಿಜ ಹೇಳೋ. ನಿಜ ಚೆನ್ನಾಗಿಲ್ಲ. ಹೇಳೋ ಕರೆಕ್ಟ್. ನಮ್ಮ ಮೇಘ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೇಳೋ. ಚೆನ್ನಾಗಿಲ್ಲ ಕಣೆ. ನಿಜ ಚೆನ್ನಾಗಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎಲ್ಲಾರು ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ತಿಂದ್ರು. ಇವನ್ಗೆ ಹಿಂಗೆ ನೋಡಿ ಗೈಸ್. ನಾಳೆಯಿಂದ ನೀನೇನು ಕೇಳಿದ್ರು ಮಾಡ್ಕೊಡಲ್ಲ ಕಣೋ. ಬೇಡ ಹೋಗು, ನಮ್ಮ ಮೇಘ ಇಲ್ವಾ? ಚೆನ್ನಾಗಿಲ್ಲ ಅಂದ್ಬಿಟ್ಟು ಮತ್ತೆ ಅದನ್ನೇ ಎತ್ಕೋ ತಿಂತ ನೋಡಿ ಗೈಸ್. ಏನು ಎಂತ ಏನು ಹಾಗಾದ್ರೆ ಚೆನ್ನಾಗೈತೆ ಅಂತ ಅರ್ಥ ಗೈಸ್. ಸುಮ್ಮನೆ ಸುಳ್ಳು ಹೇಳ್ತಾ ಇರ್ತೀನಿ, ನನಗೆ ರೇಗಿಸ್ಬೇಕು ಅಂತ. ನನಗೆ ಗೊತ್ತು, ನಾನು ತಿಂದಿದ್ದೀನಿ ತಾನೇ, ಟೇಸ್ಟ್ ನನಗೆ ಗೊತ್ತು ಗೈಸ್ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು. ಹೆಂಗೆ ಆಡ್ಕೋತಾನೆ ನೋಡಿ ಗೈಸ್ ನನ್ನ. ಚೆನ್ನಾಗೇ ಇಲ್ಲ ಒಂಚೂರು. ಬೇಡ ಬಿಡ, ಇನ್ಮೇಲೆ ನಾನು ಏನು ಮಾಡಿದ್ರು ನಿಮಗೆ ಕೊಡಲ್ಲ. ಸರಿ ಆಯಿತು. ನೋಡಿ ಗೈಸ್ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಿದ್ದು.
ಬಿಡಿ ಗೈಸ್, ಏನು ಇವನೊಬ್ಬ ಕೆಟ್ಟ ರಿವ್ಯೂ ಕೊಟ್ಟ ಅಂತ ಅಂದ್ಬಿಟ್ಟು ನನ್ನ ಅಡುಗೆ ಏನು ಚೆನ್ನಾಗಿ ಬಂದಿರಲ್ವ, ಚೆನ್ನಾಗೇ ಮಾಡಿರ್ತೀನಿ ಅಂತ ನನಗೆ ಗೊತ್ತು ಅಷ್ಟೇ. ಇವನ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು. 8 ಗಂಟೆ ಆಗಿದೆ. ನಾನು ನಮ್ಮ ಅಕ್ಕ ಇಬ್ಬರು ಸಮೋಸ ತಿಂತಾಯಿದ್ದೀವಿ. ಇನ್ನು ಅಡುಗೆ ಮಾಡಿಲ್ಲ ಏನಿಲ್ಲ. ಯಾಕೆ ಅಂತಂದರೆ ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಊರಿಗೆ ಹೋಗಿದ್ದಾರೆ. ನಾನು ನಮ್ಮ ಅಕ್ಕ ಸೇರಿ ಇವತ್ತು ಅಡುಗೆ ಮಾಡಬೇಕು ಗೈಸ್. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ ಏನು ಮಾಡೋಣ ಅಂತ. ಇವಾಗ ನೂಡಲ್ಸ್ ತಿಂದ್ವಾ, ಇವಾಗ ಸಮೋಸ ತಿಂತಾಯಿದ್ದೀವಿ. ನೆಕ್ಸ್ಟ್ ಇನ್ನು ನಾವು ಊಟ ಮಾಡಲ್ಲ. ನಮ್ಮಪ್ಪ ನಮ್ಮಮ್ಮಂಗೆ ಇಬ್ಬರಿಗೆಲ್ಲ ನಮ್ಮ ಅಜ್ಜಿಗೆ ಅವ್ರ 3 ಜನಕ್ಕೆ ಏನು ಬೇಕು ಅದನ್ನು ಮಾಡೋದು. ಅಡುಗೆ ಮಾಡಾದ್ಮೇಲೆ ಇವಳು ನನಗೆ ಊಟ ಬೇಡ ಅಂತಂತಾಳೆ, ನಾನು ನನಗೆ ಊಟ ಬೇಡ ಅಂತೀನಿ. ಸುಮ್ಮನೆ ಬೇಯಿಸ್ತಾರೆ. ನಮ್ಮಪ್ಪ ನಮ್ಮಮ್ಮನ ಕೈಲಿ ಬಯಸ್ಕೊಳ್ಳೋರು ಯಾರು? ನಾವೇ ಬಯಸೋದೆಲ್ಲ कैसा लगा मेरा मजाक? ಕಾಲೇಜ್. ನಮ್ಮಂಥ ಪ್ರಜೆಗಳು ಬೇಕು ಈ ದೇಶಕ್ಕೆ, ಏನಂತೀರಾ? ಅದು ಉದ್ಲಿಯ ಸರಿ ಇರಿ ಗೈಸ್, ಆಮೇಲೆ ಸಿಗ್ತೀವಿ. ಅಡುಗೆ ಏನಾದ್ರು ಮಾಡಿದ್ರೆ ಇವತ್ತೇನು ಅಡುಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮಪ್ಪ ನಮ್ಮಮ್ಮ ಬಂದಮೇಲೆ ವ್ಲಾಗ್ ಏನು ಮಾಡ್ತೀವಿ. ಅಲ್ಲಿವರೆಗೂ ಕೀಪ್ ವೇಟಿಂಗ್. ಅಮ್ಮ ಹಾಕ್ಕೊಳ್ಳೋದು ಒಂದು ನಿಮಿಷ ಹಂಗೆ ನೋಡಿ. ಯಾವಾಗಲೂ ಕ್ಲೀನಾಗಿ ಹಾಕ್ಕೊಂಡಿದ್ದೆ. ಈ ವೇಲ್ನ ತೊಗೊಂಡು ಕಿವಿ ಕಟ್ಕೊಂಡು ಈ ಹಾಫ್ ಹೆಲ್ಮೆಟ್ನ ತಲೆಗೆ ಹಾಕ್ಕೊಂಡು ಊರಿಗೆ ಹೋಗ್ಬಿಟ್ಟು ಇವಾಗ ಬಂದವರು. ಎಷ್ಟಿವಾಗ ಟೈಮು? 9 ಗಂಟೆ. 2 ಗಂಟೆಗೆ ಹೋಗಿ 9 ಗಂಟೆಗೆ ಬಂದಾರ. ಅಮ್ಮ ಇವತ್ತು ನೂಡಲ್ಸ್ ಮಾಡಿದ್ದೆ ಕಣಮ್ಮ, ನೂಡಲ್ಸ್ ಮಾಡಿದ್ದೆ. ಆಫ್ ಮಾಡಿ ಚೆನ್ನಾಗಿತ್ತು. ಈ ಥರ ಬಂದರು. ಅಲ್ಲಿಂದ ಹಿಂಗೆ ಬಂದವರು ಗಾಡೀಲಿ. ಯಾಕೆಂದರೆ ಚಳಿ ಅಂತ ಇಂಡಿಯನ್ ಮಾಮ್ಸ್. ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ. 10 ಗಂಟೆ ನಾನು ನಮ್ಮ ಅಕ್ಕ ಏನು ತಿಂತಾಯಿದ್ದೀವಿ ಅಂದರೆ ಬಿರಿಯಾನಿ, ಕಬಾಬ್, ಲೆಗ್ ಪೀಸ್ ಇದನ್ನೆಲ್ಲ ತಿಂತಾಯಿದ್ದೀವಿ. ನಾನು ನಮ್ಮ ಅಕ್ಕ ನನ್ನ ಕ್ಯಾಮ್ರಾ ಇಟ್ಕೊಳಕ್ಕಾಗಲಿ ರೆಡಿಯಾಗಿ ಕೂತ್ಕೊಬಿಟ್ಲು. ನಮ್ಮಪ್ಪ ನಾವು ಬರೋದು ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿಂದಲೇ ತಂದಿದ್ರು. ಸೊ ನಮ್ಮ ಅಪ್ಪ ಹೋಗಿ ತಿನ್ಬಿಟ್ಟು ಮಲ್ಕೊಂಡು ಇವಾಗ ನಾನು ನಮ್ಮ ಅಕ್ಕ ತಿಂತಾಯಿದ್ವಿ. ನಾವಿಬ್ಬರು ತಿನ್ಬಿಟ್ಟು ಮಲ್ಕೊಂಡು ನಾಳೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟ ಗೈಸ್ ಇವತ್ತಿನ ಕತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬೈ ಬಾಯ್.